ಶ್ರೀ ಗುರು ಶ್ರೀ ಗುರು ಬಸವ ಬಸವ ಲಿಂಗಾಯ ನಮಃ. ಲಿಂಗ ಬಸವ ಕಲ್ಯಾಣದ ಭೂಮಿಲಿಂದ ಅನು ಬಸವ ಕಲ್ಯಾಣ ಭೂಮಿಲಿಂದ ಅನುಭವ ಮಂಟಪದ ಭೂಮಿಲಿಂದ ಅನುಭವ ಮಂಟಪ ಭೂಮಿಲಿಂದ ಇಡೀ ಭಾರತೀಯರೆಲ್ಲರಿಗೂ ಇಡೀ ಭಾರತೀಯರಿಗೂ ಈ ಮುಂಜಾನೆಯ ಈ ಮುಂಜಾನೆಯ ಶರಣು ಕೈ ಕೈ ಮಾಡಿ ಧರ್ಮಸಂಧಿ ಹಿಂಗೆ ಮ್ಯಾಕ್ ಮಾಡಿ ಶರಣು ಧರ್ಮಸಂಧಿ ಎರಡು ಕೈ ಮಾಡೋರ ಎರಡು ಕೈ ಅಯ್ಯೋ ಶಿವನಿಗೆ ಬಸವ ಎರಡು ಕೈ ಹಾಕಿನು. ಸಮಾಧಿ. ಈಗ ನಾವು ನನ್ನ ಹೆಸರು ಅನು ನನ್ನ ಹೆಸರು ಅಲ್ಲಮ್ಮ ಪ್ರಭು. ಪ್ರಭು. ನಮ್ಮ ಬಾಬಾ ಹೆಸರು ನಮ್ಮ ಬಾಬಾ ಹೆಸರು ಚಂದ್ರಪ್ಪ. ಚಂದ್ರಪ್ಪ. ಇವತ್ತ ಭಾರತ ದೇಶದಲ್ಲಿ ಶಿವರಾತ್ರಿ ಹಬ್ಬ ವರ್ಷಿಗೆ ಒಂದು ಸಲ ಆಚರಿಸುತ್ತಾರೆ. ಇವತ್ತೊಂದು ದಿವಸ ವಿಶೇಷವಾಗಿ ಇಷ್ಟಲಿಂಗ ಧ್ಯಾನ ಪೂಜೆ ಮಾಡುತ್ತಾರೆ. ಆದರೆ ಬಸವಣ್ಣನವರು ಅನುಭವ ಮಂಟಪದ ಶರಣರು ಹೇಳಿಕೊಟ್ಟಿದ್ದು ನಿತ್ಯ ಶಿವರಾತ್ರಿ ನಿತ್ಯ ಸೃಷ್ಟಿಕರ್ತನ ಧ್ಯಾನ ಮಾಡುವುದರ ಮೂಲಕ ಮಳೆ ಬೆಳೆ ಗಾಳಿ ಬೆಳಕು ಎಲ್ಲವನ್ನು ಕೊಟ್ಟು ಸಲುತಕ್ಕಂತಹ ಜಗದೀಶ ಎಲ್ಲ ಜಗತ್ತಿನ ತುಂಬ ಇದ್ದಾನೆ. ಜಗತ್ತಿನ ಮಾನವರೆಲ್ಲರನ್ನ ಸೃಷ್ಟಿ ಮಾಡಿ ಎಲ್ಲರ ಒಳಗಡೆ ಇದ್ದಾನೆ. ಈ ದೇವನನ್ನು ದಿನನಿತ್ಯ ಧ್ಯಾನಿಸಿ ನೆನಪಿಸಿಕೊಂಡು ಧನ್ಯವಾದಗಳನ್ನು ಹೇಳಲು ತಿಳಿಸಿದ್ದಾರೆ. ನಮ್ಮ ಸೃಷ್ಟಿಕರ್ತನ ತತ್ವವನ್ನು ತಿಳಿಸಿರ್ತಕ್ಕಂತಹ ಮಹಾ ಬಸವಣ್ಣನವರು. ಅವರು ನಮಗೆ ಮಹಾದೇವ ರೂಪದಲ್ಲಿ ನಾವು ಕಾಣುತ್ತೇವೆ. ಬಸವಣ್ಣನವರನ್ನು ಶಿವಶಂಕರನ ರೂಪದಲ್ಲಿ ಕಾಣುತ್ತೇವೆ, ಶಿವನ ರೂಪದಲ್ಲಿ ಕಾಣುತ್ತೇವೆ, ಜಗದೀಶನ ರೂಪದಲ್ಲಿ ಜಗದೀಶನ ರೂಪದಲ್ಲಿ ಕಾಣುತ್ತೇವೆ. ಹೀಗೆ 12ನೇ ಶತಮಾನದಲ್ಲಿ 770 ಜನ ಅಮರಗಣಗಳು, ಲಕ್ಷದ ಮೇಲೆ 96,000 ದುಡಿಯುವ ಉತ್ಪಾದಕ ವರ್ಗದವರೆಲ್ಲರೂ ಕೂಡ ಮಹಾತ್ಮ ಬಸವಣ್ಣನವರನ್ನ ಧರ್ಮಗುರು ಎಂದು ಒಪ್ಪಿಕೊಂಡು ಇಂತಹ ಮಹಾನ್ ತತ್ವವನ್ನು ಕೊಟ್ಟಿರುವುದರಿಂದ ಸೃಷ್ಟಿಕರ್ತನನ್ನು ಅರಿತುಕೊಂಡು ನಮ್ಮೆಲ್ಲರನ್ನ ತಿಳಿಸಿದ ಮಹಾದೇವನೇ ನಮಗೆ ಬಸವಣ್ಣನವರು. ಓಕೆ, ಈಗ ನಾವಿಬ್ಬರು ಕೂಡಿ ಒಂದು ಬಸವಣ್ಣನವರ ವಚನ ಹೇಳುತ್ತೇವೆ. ಶರಣ ನಿದ್ರೆಗೈದರೆ ಜಪ ಕಾಣಿರೋ ಕೈ ಶರಣ ಎದ್ದು ಕುಳಿತರೆ ಶಿವರಾತ್ರಿ ಕಾಣಿರು. ಶರಣ ನುಡಿದದ್ದು ಶಿವ ತತ್ವ ಕಾಣಿರು. ಶರಣ ನಡೆದದ್ದು ಪಾವನ ಕಾಣಿರು. ನಮ್ಮ ಕೂಡಲ ಸಂಗನ ಶರಣರ ಕಾಯವೇ ಕಾಯವೇ कैलास काणिरण्णा। इस वचन में हम ये सोचना चाहिए, जो लोग दुनिया का सृष्टि का मालिक को नहीं समझे और जनता को सृष्टि का मालिक के बारे में नहीं बताए, तो जंगल में जाके बैठना, पहाड़ों पे जाकर बैठना, जोरू बच्चों को छोड़ के जाना, ये सारे हमारे महात्मा बसवण्णा जी बसव कल्याण के अनुभव मंटप के 12वीं शताब्दी के प्रधानमंत्री ऐसा नहीं कहा है। हर इंसान के अंदर सृष्टि का मालिक है। रोज रोज उनका याद कर कर जिंदगी करो, क्योंकि उन्होंने हवा, आसमान, चांद, सितारे, धरती का पानी, खाना, सब सृष्टि का मालिक ने हम सबको पाल रहे हैं ना, वो सृष्टिकर्ता सब इंसान के अंदर ज्ञान का शक्ति के रूप में रहता है। इनको याद करके जीने को सिखा है। इसीलिए ऐसा जो सच्चाई दिखाया है वही हमारा महादेव कौन होता है? दुनिया का फर्स्ट पार्लियामेंट अनुभव मंटप के जो निर्मापक, लिंगायत धर्म के जो स्थापक
महात्मा बसवण्णा जी हमारा महादेव है, शिवशंकर है, जगदीशा है, सब कुछ हमारा बसवण्णा होता है, ये सिखाता है इस वचन के अंदर. इतना में हम बोलते हुए ಹಲೋ ಕೊನೆಯದಾಗಿ ಒಂದನೇದಾಗಿ ಭಾರತ ದೇಶದಲ್ಲಿರ್ತಕ್ಕಂತಹ ಭಾರತ ದೇಶದಲ್ಲಿ ಅಂತಕ 145 ಕೋಟಿ ಜನರ ಮನಕ್ಕೆ ಪದಕ್ಕೆ ತಲುಪುವ ಕಾರ್ಯ ತಲುಪುವ ಕಾರ್ಯ ಮಾಡಿದರೆ ಮಹಾ ಪುಣ್ಯದ ಕಾರ್ಯವಾಗುತ್ತದೆ. ಮಹಾಪುಣ್ಯದಕ್ಕಾಗುತ್ತದೆ. ದೇಶಭಕ್ತರಾಗುತ್ತೀರಿ, ದೇಶಭಕ್ತ ಆಗುತ್ತಿದ್ರಿ, ರಾಷ್ಟ್ರಭಕ್ತರಾಗುತ್ತೀರಿ. ರಾಷ್ಟ್ರಭಕ್ತ ಆಗುತ್ತಿದ್ರಿ. ಈ ದೇಹದೊಳಗಿನ ಈ ದೇಹ ದೇವನ ಭಕ್ತರಾಗುತ್ತೀರಿ. ದೇವನ ಭಕ್ತ ಆಗುತ್ತಿ. ಈಗ ನಾನು ಇಷ್ಟಲಿಂಗವನ್ನ ನನ್ನ ಮುದ್ದು ಮಗನ ಕೈಯಲ್ಲಿ ಕೊಡುತ್ತೇನೆ. ಈಗ ಗೊತ್ತಾ, ಇವನ ಹೆಸರು ಅಲ್ಲಮ ಪ್ರಭು ಇದೆ. ತೋರ್ಸ್ ಮಗ ಏನ್ರ ಮ್ಯಾಕಿಡಿ. ಇದು ಇಷ್ಟಲಿಂಗ, ಇದು ಬ್ರಹ್ಮಾಂಡದ ಕುರುಹು. ಇದರ ಮೂಲಕ ನಮ್ಮ ಒಳಗಿನ ಅರಿವಿಗೆ ಹೋಗಿ ಧ್ಯಾನ ಮಾಡಿರಿ. ಧನ್ಯವಾದಗಳನ್ನು ಹೇಳಿರಣ್ಣ. ಯಾಕೆಂದರೆ ಸೃಷ್ಟಿಕರ್ತ 2 ಕಣ್ಣುಗಳು, 2 ಕಿವಿಗಳು, 2 ಕೈ ಕಾಲುಗಳು, ತಲೆ ವಿಚಾರ ಎಲ್ಲವನ್ನು ಕೊಟ್ಟಿದ್ದನಲ್ಲ. ನಾವು ಭಿಕ್ಷುಕರಾಗುವುದು ಬೇಡ, ದೇವನನ್ನು ಅಲ್ಲಿ ಹುಡುಕಲು ಹೋಗೋದು ಬೇಡ. ನಮ್ಮ ಅಂತರಂಗದಲ್ಲೇ ಇದ್ದಾನೆಂದು ಗಟ್ಟಿತನದಿಂದ ಅರಿತುಕೊಂಡು ಅರಿವೇ ಗುರು, ದೇಹವೇ ದೇವಸ್ಥಾನ, ಕಾಯಕವೇ ಕೈಲಾಸವೆಂದು ನಂಬಿ ಬದುಕುವೋಣ ಎಂದು ಹೇಳ್ತಾ ಮತ್ತೊಮ್ಮೆ ಸರ್ವರಿಗೂ ಶರಣಾರ್ಥಿ ಮಾಡುವ ಲಿಂಗಕ್ಕೆ. ಜಯ ಗುರು ಬಸವ. ನಾಭಿ ಮಾಡ್ತಾ ಮಗ. ಜಯ ಗುರು ಬಸವ ಲಿಂಗ. ಆಯ್ತಲ್ಲ ಮಗ? ಶಾಬಾಷ್.